ಹೊಸ ವರ್ಷಾಚರಣೆ ಸಂಭ್ರಮದಲ್ಲಿರುವಾಗಲೇ ಬೆಂಗಳೂರಿನಲ್ಲಿ ಭಾರೀ ಪ್ರಮಾಣದ ಡ್ರಗ್ಸ್ ಪತ್ತೆ ಹಚ್ಚಲಾಗಿದೆ. ಬೆಂಗಳೂರು ಹೊರವಲಯದಲ್ಲಿ 3 ಫ್ಯಾಕ್ಟರಿಗಳನ್ನು ಮಹಾರಾಷ್ಟ್ರ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಮುಂಬೈನ ಪ್ರಕರಣವೊಂದನ್ನು ಬೆನ್ನತ್ತಿದ ಮಹಾರಾಷ್ಟ್ರ ಪೊಲೀಸರು ಬೆಂಗಳೂರಿನಲ್ಲಿ ಬೃಹತ್ ಬೇಟೆಯಾಡಿದ್ದಾರೆ. ಡಿಸೆಂಬರ್ 21ರಂದು ಮುಂಬೈನಲ್ಲಿ ಭಾರೀ ಪ್ರಮಾಣದ ಡ್ರಗ್ಸ್ ಸಿಕ್ಕಿತ್ತು. ಈ ವೇಳೆ ಅಬ್ದುಲ್ ಖಾದಿರ್ ಶೇಖ್ ಎಂಬಾತನ ಬಂಧನ ಮಾಡಲಾಗಿತ್ತು. ಈತನಿಂದ ದೊರೆತ ಮಾಹಿತಿ ಅನ್ವಯ ಬೆಂಗಳೂರಿನಲ್ಲಿ ದಾಳಿ ಮಾಡಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನು ರಾಜ್ಯದಲ್ಲಿ ಕೇವಲ ಡ್ರಗ್ಸ್ ಪೆಡ್ಲರ್ಗಳನ್ನು ಮಾತ್ರ ಫೋಕಸ್ ಮಾಡಿ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ರ ಅನ್ನೋ ಅನುಮಾನ ಕಾಡ್ತಾ ಇದೆ. ಮಹಾರಾಷ್ಟ್ರ ಪೊಲೀಸರು ದಾಳಿ ನಡೆಸಿ ಪರಿಶೀಲನೆ ನಡೆಸೋವರೆಗೂ ಬೆಂಗಳೂರು ಪೊಲೀಸರಿಗೆ ಯಾವುದೇ ಮಾಹಿತಿ ಇರಲಿಲ್ವಂತೆ. ಒಂದಲ್ಲ ಎರಡಲ್ಲ 3 ಡ್ರಗ್ಸ್ ಫ್ಯಾಕ್ಟರಿ ಇದ್ರೂ ಕೂಡ ಪೊಲೀಸರಿಗೆ ಗೊತ್ತಾಗ್ಲಿಲ್ವಾ ಅನ್ನೋ ಪ್ರಶ್ನೆ ಇದೀಗ ಕಾಡ್ತಾ ಇದೆ. ಇನ್ನು ಡ್ರಗ್ಸ್ ವಿಚಾರದಲ್ಲಿ ಬೆಂಗಳೂರು ಪೊಲೀಸರು ನಿರ್ಲಕ್ಷ್ಯ ಧೋರಣೆ ಅನುಸರಿಸಿದ್ಯಾಕೆ ಅಂತ ಪ್ರಶ್ನೆಗಳು ಬಂದಿವೆ. ಬೆಂಗಳೂರಿನ 3 ಕಡೆಗಳಲ್ಲಿ ಡ್ರಗ್ಸ್ ತಯಾರಿಕಾ ಫ್ಯಾಕ್ಟರಿ ಸೆಟಪ್ ಮಾಡಲಾಗಿತ್ತಂತೆ. ಸ್ಥಳ ಬಾಗ್ಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಸ್ಪಂದನ ಲೇಔಟ್ ಕಾಲೋನಿ, ಇನ್ನೊಂದು ಸ್ಥಳ ಕೊತ್ನೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯ ಎಂಜಿಗೊಲ್ಲಹಳ್ಳಿ, ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಯರಪ್ಪನಹಳ್ಳಿಯಲ್ಲಿ ಡ್ರಗ್ಸ್ ತಯಾರಿಕಾ ಫ್ಯಾಕ್ಟರಿಯನ್ನ ಸೆಟಪ್ ಮಾಡಲಾಗಿತ್ತಂತೆ. ಯಾವುದೇ ಭಯ ಇಲ್ಲದೆ ಡ್ರಗ್ಸ್ ದಂಧೆ ನಡೆಸುತ್ತಿದ್ದ ಆರೋಪಿಗಳಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಕಾಂಟ್ರಾಕ್ಟ್ ಇದೆಯಾ ಅನ್ನೋ ಅನುಮಾನ ಕೂಡ ಮೂಡ್ತಾ ಇದೆ. ಇನ್ನು ರಾಜಸ್ಥಾನ ಮೂಲದ ಕಿಂಗ್ ಪಿನ್ಗಳು ಬೆಂಗಳೂರಲ್ಲಿ ದಂಧೆ ನಡೆಸ್ತಾ ಇದ್ರು ಅಂತ ಹೇಳಲಾಗಿದೆ. ಯೋಗಿರಾಜ್ ಕುಮಾರ್, ನಯನ್ ಪವಾರ್ ಡ್ರಗ್ಸ್ ದಂಧೆ ಮಾಡ್ತಾ ಇದ್ರಂತೆ. ಇಲ್ಲಿಂದಲೇ ದೇಶದ ಹಲವು ಕಡೆಗೆ ಎಗ್ಗಿಲ್ಲದೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ರಂತೆ. ಬೆಂಗಳೂರಲ್ಲಿ ಪ್ರಶಾಂತ್ ಯಲ್ಲಪ್ಪ ಮೂಲಕ ಡ್ರಗ್ಸ್ ಫ್ಯಾಕ್ಟರಿ ಮಾಡಿಕೊಂಡು ದಂಧೆ ನಡೆಸ್ತಿದ್ರು ಅಂತ ಹೇಳಲಾಗ್ತಿದೆ. ಈಗ ಹೊಸ ವರ್ಷಾಚರಣೆಗೆ ದಿನಗಣನೆ ಆರಂಭ ಆಗಿದೆ. ಸಿದ್ಧತೆ ಯಾವ ರೀತಿ ಇದೆ ನೋಡ್ತಾ ಹೋಗೋಣ. ಹೊಸ ವರ್ಷವನ್ನ ಸ್ವಾಗತ ಮಾಡೋಕೆ ಜನರು ಸಜ್ಜಾಗಿದ್ದಾರೆ. ಇನ್ನು ನ್ಯೂ ಇಯರ್ ಆಚರಣೆ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಈ ಮಧ್ಯೆ ಇಂದು ಗೃಹ ಸಚಿವ ಪರಮೇಶ್ವರ್ ಅಧಿಕಾರಿಗಳ ಜೊತೆ ಸಭೆ ಕರೆದಿದ್ದಾರೆ. ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಸಭೆ ನಡೆಯಲಿದೆ. ನ್ಯೂ ಇಯರ್ಗೆ ದಿನಗಣನೆ ಶುರುವಾಗಿದೆ. ಈಗಾಗಲೇ ಬೆಂಗಳೂರಿನ ಬ್ರಿಗೇಡ್ ರೋಡ್ ಕಲರ್ಫುಲ್ ಲೈಟಿಂಗ್ಸ್ನಿಂದ ಜಗಮಗಿಸ್ತಾ ಇದೆ. ಭದ್ರತೆಗಾಗಿ ಸಿಸಿಟಿವಿ, ಧ್ವನಿವರ್ಧಕ ಬ್ಯಾರಿಕೇಡ್ಗಳು, ವಾಚ್ ಟವರ್ಗಳನ್ನು ಪೊಲೀಸರು ಅಳವಡಿಸಿದ್ದಾರೆ. ಇನ್ನು ಬ್ರಿಗೇಡ್ ರೋಡ್ಗೆ ಸಂಬಂಧಪಟ್ಟ ಜನ ಬರ್ತಾ ಇದ್ದು ಸೆಲ್ಫಿ ಕ್ಲಿಕ್ಕಿಸಿಕೊಳ್ತಾ ಇದ್ದಾರೆ. ಹೊಸ ವರ್ಷಾಚರಣೆಗೆ ದಿನಗಣನೆ ಹಿನ್ನೆಲೆಯಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕೈಗೊಳ್ಳಲಾಗಿರುವ ಭದ್ರತೆ ಬಗ್ಗೆ ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ಎಂ ನಾರಾಯಣ್ ಪರಿಶೀಲನೆ ಮಾಡಿದ್ರು. ಬಸ್ ನಿಲ್ದಾಣ, ಆಸ್ಪತ್ರೆ ಮತ್ತು ಮೆಟ್ರೋ ರೈಲಿಗೆ ಸಂಪರ್ಕ ಕಲ್ಪಿಸುವ ಮಾರ್ಗ, ಮಹಿಳೆಯರ ಸುರಕ್ಷತೆಗಾಗಿ ರಾಣಿ ಚೆನ್ನಮ್ಮ ಪಡೆ ನಿಯೋಜನೆ ಸೇರಿದಂತೆ ಹಲವು ವಿಚಾರದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ರು. ಇನ್ನೇನು ಹೊಸ ವರ್ಷಕ್ಕೆ ದಿನಗಣನೆ ಶುರುವಾಗಿದೆ. ಹೊಸ ವರ್ಷಕ್ಕೂ ಮುನ್ನ ವೀಕೆಂಡ್ನಲ್ಲಿ ಕೊಪ್ಪಳದ ಅಂಜನಾದ್ರಿಗೆ ಲಕ್ಷಾಂತರ ಭಕ್ತರು ಬರ್ತಿದ್ದಾರೆ. 575 ಮೆಟ್ಟಿಲೇರಿ ಅಪಾರ ಜನ ಭಕ್ತರು ಆಂಜನೇಯನ ದರ್ಶನ ಪಡೆದರು. ಅಂಜನಾದ್ರಿ ಬೆಟ್ಟದಲ್ಲಿ ಜನಜಂಗುಳಿ ಹೆಚ್ಚಾಗಿರುವುದರಿಂದ ಬಿಗಿ ಭದ್ರತೆ ಒದಗಿಸಲಾಗಿತ್ತು. ಈಗ ಡೆಮಾಲಿಶ್ ಪಾಲಿಟಿಕ್ಸ್ ಸುದ್ದಿಯನ್ನು ನೋಡ್ತಾ ಹೋಗೋಣ. ಬೆಂಗಳೂರಿನ ಯಲಹಂಕದ ಕೋಗಿಲು ಕ್ರಾಸ್ನ 2 ಲೇಔಟ್ಗಳಲ್ಲಿ ಅಕ್ರಮವಾಗಿ ಸರ್ಕಾರದ ಜಾಗದಲ್ಲಿ ವಾಸವಿದ್ದ 200 ಕುಟುಂಬಗಳನ್ನು ಸರ್ಕಾರ ತೆರವು ಮಾಡಿತ್ತು. ಈ ತೆರವು ಕಾರ್ಯಾಚರಣೆ ಬಗ್ಗೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ವಿರೋಧ ವ್ಯಕ್ತಪಡಿಸಿದರು. ಇನ್ನು ಅಲ್ಲಿನ ರಾಜ್ಯಸಭಾ ಸದಸ್ಯ ಎ ರಹೀಂ ನೇತೃತ್ವದ ನಿಯೋಗ ಬಂದು ಮನೆ ಕಳ್ಕೊಂಡವರಿಗೆ ಸಾಂತ್ವನ ಹೇಳುವ ಕೆಲಸ ಮಾಡಿದ್ದು ಇದೀಗ ದೊಡ್ಡ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಕರ್ನಾಟಕದಲ್ಲಿ ಬುಲ್ಡೋಸರ್ ನೀತಿ ಅನ್ನುವ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಕೇರಳ ಸಿಎಂ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಅನಧಿಕೃತ ಜಾಗದಲ್ಲಿ ವಾಸ್ತವ್ಯ ಹೂಡಿದ್ರು, ಹೀಗಾಗಿ ಆ ಜಾಗ ಖಾಲಿ ಮಾಡಿಸಿದ್ದಾರೆ. ವಾಸ ಮಾಡೋಕೆ ಅದು ಯೋಗ್ಯವಾದ ಜಾಗ ಅಲ್ಲ. ಅವರೆಲ್ಲ ಬೇರೆ ಕಡೆಯಿಂದ ಬಂದಿರ್ತಾರೆ. ನಾವು ಮಾನವೀಯತೆ ದೃಷ್ಟಿಯಿಂದ ಬೇರೆ ವ್ಯವಸ್ಥೆ ಮಾಡಿಕೊಡೋಕೆ ಸೂಚನೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಇನ್ನು ಡಿಸಿಎಂ ಡಿಕೆಶಿ ಕೇರಳ ಸರ್ಕಾರದ ರಾಜಕೀಯಕ್ಕೆ ಕಿಡಿಕಾರಿದ್ರು. ಕೋಗಿಲು ಲೇಔಟ್ನಲ್ಲಿ ಮನೆಗಳನ್ನು ತೆರವು ಮಾಡಿರೋ ಪ್ರಕರಣ ಇದೀಗ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ. ಇನ್ನು ಈ ಘಟನೆ ಕುರಿತಂತೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಎಂಟ್ರಿ ಕೊಟ್ಟಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಅವರು, ಪ್ರಕರಣ ಸಂಬಂಧ ಸಿಎಂ ಡಿಸಿಎಂ ಜೊತೆ ಮಾತನಾಡಿದ್ದೀನಿ. ಸಹಾನುಭೂತಿಯಿಂದ ನಡೆದುಕೊಳ್ಬೇಕಿತ್ತು ಎಂಬ ಕಳವಳವನ್ನು ವ್ಯಕ್ತಪಡಿಸಿದ್ದೀನಿ. ಸಂತ್ರಸ್ತರ ಜೊತೆ ವೈಯಕ್ತಿಕವಾಗಿ ಮಾತನಾಡಿ ಪುನರ್ವಸತಿ ಕಲ್ಪಿಸಿಕೊಡುವಂತಹ ಕೆಲಸವನ್ನ ಮಾಡ್ತೀವಿ ಅಂತ ವೇಣುಗೋಪಾಲ್ ಹೇಳಿದ್ದಾರೆ. ಇನ್ನು ದೆಹಲಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನಿವೇಶನ ತೆರವು ಮಾಡಲಾಗಿದೆ. ಘಟನೆ ಸಂಬಂಧ ಸಿಎಂ ಈಗಾಗಲೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಸಚಿವ ಜಮೀರ್ಗೆ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ. ಬೇಗ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿದರು. ಇನ್ನು ಕೋಗಿಲು ಲೇಔಟ್ ತೆರವು ಕೇಸ್ ಬಗ್ಗೆ ವೇಣುಗೋಪಾಲ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಗರಂ ಆದರು.
ವೇಣುಗೋಪಾಲ್ಗೆ ಎಕ್ಸ್ನಲ್ಲಿ ತಿರುಗೇಟು ನೀಡಿರುವಂತಹ ಅಶೋಕ್, ಕರ್ನಾಟಕದ ಆಡಳಿತಾತ್ಮಕ ವಿಚಾರದಲ್ಲಿ ತಲೆ ಹಾಕೋಕೆ ವೇಣುಗೋಪಾಲ್ ಯಾರು? ಕರ್ನಾಟಕ ಸರ್ಕಾರವನ್ನ ಆರಿಸಿದ್ದು ಕರ್ನಾಟಕದ ಜನತೆಯೇ ಹೊರತು ಎಐಸಿಸಿ ಜನರಲ್ ಸೆಕ್ರೆಟರಿ ಅಲ್ಲ. ಕೇರಳದಿಂದ ಕರ್ನಾಟಕದಲ್ಲಿ ಡಂಪ್ ಮಾಡಲಾಗ್ತಿರೋ ಕಸದ ಸಮಸ್ಯೆ ಬಗ್ಗೆ ವೇಣುಗೋಪಾಲ್ ಯಾವಾಗಾದರೂ ಮಾತನಾಡಿದ್ದಾರಾ? ರೈತರ ಸಮಸ್ಯೆ ಬಗ್ಗೆ ವೇಣುಗೋಪಾಲ್ ಧ್ವನಿ ಎತ್ತಿದ್ದಾರಾ? ಸೆಲೆಕ್ಟಿವ್ ವಿಚಾರದಲ್ಲಿ ಮಾತನಾಡ್ತಿರೋದು ಯಾಕೆ ಅಂತ ಅಶೋಕ್ ಪ್ರಶ್ನೆಯನ್ನ ಮಾಡಿದ್ರು. ಕೋಗಿಲು ಲೇಔಟ್ನಲ್ಲಿ ನಡೆದ ಡೆಮಾಲಿಶ್ ಡ್ರೈವ್ ಬಗ್ಗೆ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಟ್ವೀಟ್ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡೋಕೆ ಸಿಎಂ ಡಿಕೆಶಿ ನಿರಾಕರಿಸಿದ್ದಾರೆ. ವೇಣುಗೋಪಾಲ್ ಅವರು ಏನ್ ಟ್ವೀಟ್ ಮಾಡಿದವರೋ ನಂಗೆ ಗೊತ್ತಿಲ್ಲ, ನಾನು ಟ್ವೀಟ್ ನೋಡಲ್ಲ, ನೋಡಿದ ಮೇಲೆ ನಾನು ಪ್ರತಿಕ್ರಿಯೆ ಕೊಡ್ತೀನಿ ಅಂತ ಡಿಕೆಶಿ ಹೇಳಿದ್ದಾರೆ. ಬೆಂಗಳೂರಿನ ಕೋಗಿಲು ಕ್ರಾಸ್ ಬಳಿ ಮನೆಗಳ ತೆರವು ಕಾರ್ಯಾಚರಣೆ ವಿಚಾರದ ಚರ್ಚೆ ಜೋರಾಗಿ ನಡೀತಾ ಇದೆ. ಈ ಮಧ್ಯೆ ಸರ್ಕಾರಿ ಜಮೀನಿನಲ್ಲಿ ಸೈಟ್ ಮಾರಿ ಮಾರಾಟ ಕುರಿತು ಕಳೆದ ವರ್ಷವೇ ವರದಿ ನೀಡಲಾಗಿತ್ತಂತೆ. ಯಲಹಂಕ ಉಪ ತಹಸೀಲ್ದಾರ್ ಬರೆದ ಪತ್ರ ಇದೀಗ ನ್ಯೂಸ್ 18ಗೆ ಸಿಕ್ಕಿದೆ. ವಜೀಂ ಅನ್ನೋರು ಕೋಗಿಲು ಗ್ರಾಮದ ಸರ್ವೆ ನಂಬರ್ 99ರಲ್ಲಿ ಅಕ್ರಮ ಸೈಟ್ ಮಾಡಿ ಮಾರಾಟ ಮಾಡಿದ್ರು ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ರಾಜ್ಯದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಚಿತ್ರದುರ್ಗದಲ್ಲಿ ಅಪಘಾತ ನಡೆದು 3 ದಿನ ಕಳೆದರೂ ಕೂಡ ಇನ್ನೂ ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ ಆಗಿಲ್ಲ. ಇನ್ನು ಮೃತರ ಗುರುತು ಪತ್ತೆಗಾಗಿ ಡಿಎನ್ಎ ಟೆಸ್ಟ್ಗೆ ಕಳುಹಿಸಲಾಗಿದ್ದು ಡಿಎನ್ಎ ವರದಿ ಬರುವುದು ತಡವಾಗ್ತಾ ಇರುವ ಹಿನ್ನೆಲೆ ಮೃತದೇಹ ಹಸ್ತಾಂತರ ಕೂಡ ತಡ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಂಜೆಯೊಳಗೆ ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ ಆಗುವ ಸಾಧ್ಯತೆ ಇದೆ. ಚಿತ್ರದುರ್ಗ ದುರಂತದ ಬೆನ್ನಲ್ಲೇ ಸಾರಿಗೆ ಇಲಾಖೆ ಅಲರ್ಟ್ ಆಗಿದೆ. ಆನಂದರಾವ್ ಸರ್ಕಲ್ ಅಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಖಾಸಗಿ ಬಸ್ ತಪಾಸಣೆ ಮಾಡ್ತಿದ್ದಾರೆ. ಯಶವಂತಪುರದ ಆರ್ಟಿಒ ಇನ್ಸ್ಪೆಕ್ಟರ್ ಶೋಭಾ ರಾಣಿ, ಕೆಆರ್ಪುರ ಆರ್ಟಿಒ ಇನ್ಸ್ಪೆಕ್ಟರ್ ಟಿಪಿ ನಾಗರಾಜ್ ನೇತೃತ್ವದಲ್ಲಿ ಆರ್ಟಿಒ ಕಾರ್ಯಾಚರಣೆ ನಡೆಸಿದೆ. ಆನಂದರಾವ್ ಸರ್ಕಲ್ ಮತ್ತು ಕಲಾಸಿಪಾಳ್ಯದಲ್ಲಿ ಎಕ್ಸಿಟ್ ಡೋರ್ ಲಗೇಜ್ ಸಾಗಾಟದ ಚೆಕಿಂಗ್ ಕೂಡ ನಡೆಸಲಾಗಿದೆ. ಮಂಡ್ಯದ ನಾಗಮಂಗಲದ ಒಡೇರಪುರದಲ್ಲಿ ಟಿಪ್ಪರ್ ಸಮೇತ ಚಾಲಕ ಕಲ್ಲು ಕ್ವಾರಿಯ ಕೆರೆಗೆ ಬಿದ್ದಿದ್ದಾರೆ. 2 ದಿನಗಳ ಹಿಂದಷ್ಟೇ ಘಟನೆ ನಡೆದಿತ್ತು. ಇನ್ನು ಲಾರಿ ಸಿಕ್ಕರೂ ಕೂಡ ಲಾರಿ ಚಾಲಕನ ಸುಳಿವು ಮಾತ್ರ ಇನ್ನೂ ಸಿಕ್ಕಿಲ್ಲ. ಟಿಪ್ಪರ್ ಚಾಲಕ ಲಕ್ಷ್ಮಣ್ಗಾಗಿ ನಿನ್ನೆ ಕೂಡ ಹುಡುಕಾಟ ಮುಂದುವರೆದಿತ್ತು. ನಿನ್ನೆ ತಡರಾತ್ರಿವರೆಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಹುಡುಕಾಟವನ್ನು ನಡೆಸಿದ್ರು. ಇವತ್ತೂ ಕೂಡ ಹುಡುಕಾಟ ಮುಂದುವರೆದಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವಿದ್ಯುತ್ ಸಮಸ್ಯೆ ಇದೆ. ಟಾರ್ಚ್ ಹಾಕೊಂಡು ಆಸ್ಪತ್ರೆ ಸಿಬ್ಬಂದಿ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಉಂಟಾಗಿದೆ. ಗದಗ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ದುಸ್ಥಿತಿಗೆ ಜನರು ಹೈರಾಣಾಗಿ ಹೋಗಿದ್ದಾರೆ. ಇನ್ನು ಹೆಸ್ಕಾಂನಿಂದ ಪದೇ ಪದೇ ಪವರ್ ಕಟ್ ಮಾಡಲಾಗ್ತಿದೆ. ಆಸ್ಪತ್ರೆಯಲ್ಲಿರುವ ಜನರೇಟರ್ ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಬಗ್ಗೆ ಕಂಪ್ಲೇಂಟ್ ಮಾಡಿದ್ರೂ ಯಾವುದೇ ಉಪಯೋಗ ಆಗಿಲ್ಲ ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ಇನ್ನು ವಿದ್ಯುತ್ ವ್ಯತ್ಯಯದಿಂದಾಗಿ ಕೆಲವು ಔಷಧಿಗಳು ಹಾಳಾಗೋ ಭೀತಿ ಕೂಡ ಇದೆ. ಇನ್ನೊಂದು ಕಡೆ ಲ್ಯಾಬ್ ಕೆಲಸಗಳು ಕೂಡ ಕ್ಷಣಕ್ಕೂ ಆಗ್ತಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೋಗಿಗಳು ಪರದಾಟ ನಡೆಸುತ್ತಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇವತ್ತು ಕಾರವಾರದ ಕದಂಬ ನೌಕಾನೆಲೆಗೆ ಐತಿಹಾಸಿಕ ಭೇಟಿ ಕೊಡ್ತಾ ಇದ್ದಾರೆ. ಕದಂಬ ನೌಕಾನೆಲೆಯಲ್ಲಿ ಜಲಾಂತರ್ಗಾಮಿ ಯುದ್ಧ ನೌಕೆಯನ್ನು ರಾಷ್ಟ್ರಪತಿ ವೀಕ್ಷಿಸಲಿದ್ದಾರೆ. ಜೊತೆಗೆ ಸ್ವದೇಶಿ ಯುದ್ಧ ನೌಕೆ ಐಎನ್ಎಸ್ ವಿಕ್ರಾಂತ್ಗೆ ಭೇಟಿ ಕೊಡ್ತಿದ್ದಾರೆ. ಕರಾವಳಿಯಲ್ಲಿ ಬಿಗಿ ಭದ್ರತೆ ಹಾಗೂ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ದೆಹಲಿ ಆಯಿತು, ಇದೀಗ ಬೆಂಗಳೂರಿನಲ್ಲಿ ಕೂಡ ಗಾಳಿಯ ಗುಣಮಟ್ಟ ಭಾರೀ ಇಳಿಕೆಯಾಗಿದೆ. ನಗರದಲ್ಲಿ ವಾಯು ಮಾಲಿನ್ಯ ಹೆಚ್ಚಾಗಿರೋ ಕಾರಣ ಗಾಳಿಯ ಗುಣಮಟ್ಟ ಕಳಪೆಯಾಗ್ತಿದೆ ಅಂತ ಮಾಪನ ಕೇಂದ್ರಗಳ ದತ್ತಾಂಶ ಮಾಹಿತಿ ಹೇಳ್ತಾ ಇದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಶೇಕಡ 22ರಷ್ಟು ಗಾಳಿಯ ಗುಣಮಟ್ಟ ಕುಸಿತವಾಗಿದೆಯಂತೆ. ನಗರದಲ್ಲಿ ಡಿಸೆಂಬರ್ 21ರಂದು ಗರಿಷ್ಠ 175 AQI ದಾಖಲಾಗಿತ್ತು. ಆದಷ್ಟು ವಾಯು ಮಾಲಿನ್ಯ ಇಳಿಕೆಗೆ ಜನರು ಕ್ರಮ ಕೈಗೊಳ್ಳಬೇಕು ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಒಕ್ಕಲಿಗ ಉದ್ಯಮಿಗಳಿರುವ ಸಂಘಟನೆಯಲ್ಲಿ ಹಣ ದುರ್ಬಳಕೆ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಐಆರ್ಎಸ್ ಅಧಿಕಾರಿ ಜಯರಾಮ್ ರಾಯಪುರ ಹಾಗೂ ಪತ್ನಿ ವಿರುದ್ಧ ಆರೋಪ ಮಾಡಲಾಗಿದೆ. ಫಸ್ಟ್ ಸರ್ಕಲ್ ಸೊಸೈಟಿಯ ಸಂಸ್ಥಾಪಕ ನಂದೀಶ್ ಅವರು ಆರೋಪ ಮಾಡಿದ್ದಾರೆ. ಒಕ್ಕಲಿಗ ಸಮುದಾಯದ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಸೇರಿ ಫಸ್ಟ್ ಸರ್ಕಲ್ ಸೊಸೈಟಿ ಅಂತ ಸಂಘಟನೆ ಮಾಡ್ಕೊಂಡಿದ್ದಾರೆ. ಆದರೆ ಇತ್ತೀಚೆಗೆ ಐಆರ್ಎಸ್ ಅಧಿಕಾರಿ ಜಯರಾಮ್ ರಾಯಪುರ ಅವರು ಫಸ್ಟ್ ಸರ್ಕಲ್ ಟ್ರಸ್ಟ್ ಎಂಬ ಹೆಸರಲ್ಲಿ ಸಂಘಟನೆ ಮಾಡಿಕೊಂಡು ಹಣವನ್ನು ದುರುಪಯೋಗ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಹನುಮ ಜಯಂತಿ ಆಚರಣೆ ವೇಳೆ ಬಳಕೆ ಮಾಡಿದ್ದ ಡಿಜೆಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು. ಚಾಮರಾಜನಗರದ ಗುಂಡ್ಲುಪೇಟೆಯಲ್ಲಿ ಘಟನೆ ನಡೆದಿತ್ತು. ನಿಗದಿತ ಡೆಸಿಬಲ್ಗಿಂತ ಹೆಚ್ಚಿನ ಶಬ್ದದಲ್ಲಿ ಡಿಜೆ ಹಾಕಲಾಗಿತ್ತು ಅನ್ನೋ ಆರೋಪ ಕೇಳಿ ಬಂದಿತ್ತು. ಈ ಹಿನ್ನೆಲೆ ಗುಂಡ್ಲುಪೇಟೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಡಿಜೆಯನ್ನ ವಶಕ್ಕೆ ಪಡೆದಿದ್ರು. ಆದರೆ ಠಾಣೆ ಮುಂದೆ ಹನುಮ ಭಕ್ತರ ಪ್ರತಿಭಟನೆ ಹಿನ್ನೆಲೆಯಲ್ಲಿ 1.5 ತಾಸಿನ ಬಳಿಕ ಡಿಜೆಯನ್ನ ವಾಪಸ್ ಕೊಡಲಾಯಿತು. ಅರಣ್ಯ ಇಲಾಖೆ ಇರಿಸಿದ್ದ ಬೋನ್ನಲ್ಲಿ ಚಿರತೆ ಸೆರೆಯಾಗಿದೆ. ಚಿಕ್ಕಮಗಳೂರಿನ ಕಡೂರು ತಾಲೂಕಿನ ರಂಗೇನಹಳ್ಳಿ ಗ್ರಾಮದಲ್ಲಿ ಚಿರತೆ ಸೆರೆ ಸಿಕ್ಕಿದೆ. ಎಮ್ಮೆದೊಡ್ಡಿ, ರಂಗೇನಹಳ್ಳಿ, ಶ್ರೀರಾಂಪುರ, ಗೊಲ್ಲರಹಟ್ಟಿ, ಶಿವಪುರ ಸೇರಿದಂತೆ
ಹಲವು ಕಡೆ ಚಿರತೆ ಸಂಚಾರ ಮಾಡ್ತಾ ಇತ್ತು. ಚಿರತೆ ಸಂಚಾರದಿಂದ ಎಮ್ಮೆದೊಡ್ಡಿ ಭಾಗದ ಜನ ಆತಂಕಕ್ಕೆ ಒಳಗಾಗಿದ್ರು. ಚಿರತೆ ಸೆರೆ ಹಿಡಿಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ರು. ಇದೀಗ ಆತಂಕ ಸೃಷ್ಟಿಸಿದ ಚಿರತೆ ಸೆರೆಯಾಗಿದೆ. ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ಹಾವೇರಿಯ ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವ ಹಿನ್ನೆಲೆಯಲ್ಲಿ 2 ದಿನಗಳ ಕಾಲ ಹೆಲಿ ಟೂರಿಸಂ ಆಯೋಜನೆ ಮಾಡಲಾಗಿದೆ. 2 ದಿನಗಳ ಕಾಲ ಹಾವೇರಿಯಲ್ಲಿ ಹೆಲಿ ಟೂರಿಸಂ ನಡೆಯಲಿದೆ. 7 ರಿಂದ 8 ನಿಮಿಷಗಳ ಕಾಲ ಹೆಲಿಕಾಪ್ಟರ್ ರೈಡ್ ಮೂಲಕ ಬಾನಂಗಳದಿಂದ ಹಾವೇರಿ ನಗರ ವೀಕ್ಷಣೆ ಮಾಡಬಹುದಾಗಿದೆ. ಹುಕ್ಕೇರಿ ಮಠ, ಡಿಸಿ ಕಚೇರಿ, ಹೆಗ್ಗೇರಿ ಕೆರೆ ವೀಕ್ಷಣೆಗೆ ಅವಕಾಶ ಇದೆ. ಹೆಲಿಕಾಪ್ಟರ್ ರೈಡ್ಗೆ ವ್ಯಕ್ತಿಯೊಬ್ಬರಿಗೆ 4,500 ರೂಪಾಯಿ ನಿಗದಿ ಮಾಡಲಾಗಿದೆ. ರಾಯಚೂರಲ್ಲಿ ಬ್ಯಾಂಕ್ನಲ್ಲಿ ಇಟ್ಟಿದ್ದ ಹಣ ಗಾಯಬಾಗಿದೆ. ಮಾನ್ವಿ ತಾಲೂಕಿನ ಮಾಚನೂರಿನ ರೈತ ಮಹಿಳೆಯೊಬ್ಬರು ಹತ್ತಿ ಬೆಳೆದು ಮಾರಾಟ ಮಾಡಿದ್ರು. ಅದರಿಂದ ಸಿಕ್ಕಂತ 6 ರಿಂದ 70,000 ರೂಪಾಯಿ ಅಂದರೆ 6,70,000 ರೂಪಾಯಿಯನ್ನು ಬ್ಯಾಂಕ್ನಲ್ಲಿ ಜಮಾ ಮಾಡಿದ್ರು. ಆದರೆ ಮತ್ತೆ ಬ್ಯಾಂಕ್ನಲ್ಲಿ ಹಣದ ಬಗ್ಗೆ ವಿಚಾರಿಸಿದಾಗ ಹಣ ನಾಪತ್ತೆ ಆಗಿರೋದು ಗೊತ್ತಾಗಿದೆ. ಕ್ರೆಡಿಟ್ ಕಾರ್ಡ್ ಮೂಲಕ ಟ್ರಾನ್ಸಾಕ್ಷನ್ ನಡೆದಿದೆ ಅಂತ ಬ್ಯಾಂಕ್ ಸಿಬ್ಬಂದಿ ಹೇಳ್ತಾರೆ. ಆದರೆ ನನ್ನ ಬಳಿ ಕ್ರೆಡಿಟ್ ಕಾರ್ಡ್ ಬಿಡಿ, ಫೋನ್ ಪೇ, ಗೂಗಲ್ ಪೇ ಕೂಡ ಇಲ್ಲ ಅಂತ ಮಹಿಳೆ ಹೇಳ್ತಿದ್ದಾರೆ. ಇದೀಗ ಹಣ ಕಳ್ಕೊಂಡ ಮಹಿಳೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾರೆ. ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನೇತೃತ್ವದಲ್ಲಿ ಮಂಗಳೂರು ಕಂಬಳ ಅದ್ಧೂರಿಯಾಗಿ ನಡೆದಿದೆ. ಇನ್ನು ಮಾಜಿ ರಾಜ್ಯಸಭಾ ಸದಸ್ಯೆ, ಬಾಕ್ಸಿಂಗ್ ವಿಶ್ವ ಚಾಂಪಿಯನ್ ಮೇರಿಕೋಮ್ ಕಂಬಳದಲ್ಲಿ ಭಾಗಿಯಾಗಿದ್ದರು. ಗೌರವ ವಂದನೆ ಸ್ವೀಕರಿಸಿ ಮಾತನಾಡಿದ ಮೇರಿಕೋಮ್, ಮಣಿಪುರದಲ್ಲೂ ಇದೇ ರೀತಿ ಆಚರಣೆ ಇದೆ. ಕಂಬಳವನ್ನು ನೇರವಾಗಿ ನೋಡಿ ನನಗೆ ಖುಷಿ ಆಯಿತು ಅಂತ ಹೇಳಿದರು. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಜಟಾಪಟಿಗೆ ತೆರೆ ಬಿದ್ದಿಲ್ಲ. ನಾಯಕತ್ವ ಕುರ್ಚಿ ಕದನ ಮತ್ತೊಂದು ಹಂತಕ್ಕೆ ಬಂದು ನಿಂತಿದೆ. ದೆಹಲಿಗೆ ಹೋಗಿದ್ದ ಸಿಎಂ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಭೇಟಿಗೂ ಅವಕಾಶ ಸಿಕ್ಕಿಲ್ಲ. ನಿನ್ನೆ ಸಿಡಬ್ಲ್ಯೂಸಿ ಸಭೆ ಬಳಿಕ ರಾಹುಲ್ ಗಾಂಧಿ ಅವರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗ್ತಾರೆ ಎನ್ನಲಾಗ್ತಿತ್ತು. ಆದರೆ ಕಾರಣಾಂತರಗಳಿಂದ ರಾಹುಲ್ ಗಾಂಧಿಯನ್ನ ಭೇಟಿಯಾಗದೆ ಸಿದ್ದರಾಮಯ್ಯ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಿದ್ದಿದ್ರೆ ಸಂಪುಟ ಪುನರಚನೆ ಬಗ್ಗೆ ಸಿಎಂ ಪ್ರಸ್ತಾಪ ಮಾಡೋ ನಿರೀಕ್ಷೆ ಇತ್ತು. ಇದು ಈಗ ಹುಸಿಯಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಕಿತ್ತಾಟದ ನಡುವೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇವತ್ತಿನಿಂದ ವಿದೇಶ ಪ್ರವಾಸ ಕೈಗೊಂಡಿದ್ದಾರೆ. 11 ದಿನಗಳ ಕಾಲ ರಾಹುಲ್ ವಿದೇಶ ಪ್ರವಾಸ ಕೈಗೊಂಡಿದ್ದು 2026 ಜನವರಿ 7ರವರೆಗೂ ಅಮೆರಿಕ ಪ್ರವಾಸದಲ್ಲಿರ್ತಾರೆ. ಇನ್ನು ಸದ್ಯ ಈ ಬೆಳವಣಿಗೆಯಿಂದ ಅಧಿಕಾರ ಹಂಚಿಕೆ ಕುರಿತ ಹೈಕಮಾಂಡ್ ಮಾತುಕತೆ ಮುಂದಿನ ವರ್ಷಕ್ಕೆ ಮುಂದೂಡಲ್ಪಟ್ಟಿದೆ. ದೆಹಲಿಯಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸಭೆ ನಡೆದಿದೆ. ಇಂದಿರಾ ಭವನ್ನಲ್ಲಿ ನಡೆದ ಸಭೆಯಲ್ಲಿ ಮುಂಬರುವ ಅಸೆಂಬ್ಲಿ ಎಲೆಕ್ಷನ್ ಗೆಲ್ಲೋ ಬಗ್ಗೆ ಚರ್ಚೆ ನಡೆಸಲಾಗಿದೆಯಂತೆ. ಇನ್ನು ಸಭೆಯಲ್ಲಿ ಭಾಗಿಯಾಗಿದ್ದ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದು, ದೇಶದಾದ್ಯಂತ ಜನವರಿ 5ರಂದು ಮನ್ರೇಗಾ ಹೆಸರನ್ನ ಜಿ ಅಂತ ಬದಲಾಯಿಸಿರೋದನ್ನ ವಿರೋಧಿಸಿ ಪ್ರತಿಭಟನೆ ಮಾಡ್ತಿದ್ದೀವಿ. ಮನ್ರೇಗಾ ಬಚಾವ್ ಆಂದೋಲನ ಮಾಡೋಕೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ನಿರ್ಣಯ ಆಗಿದೆ ಅಂತಂದ್ರು. ಕಲಬುರಗಿಯಲ್ಲಿ ಅಹಿಂದ ಸಮಾವೇಶದ ಪೂರ್ವಭಾವಿ ಸಭೆ ನಡೆದಿದೆ. ಜನವರಿ 21ಕ್ಕೆ ಹುಬ್ಬಳ್ಳಿಯಲ್ಲಿ ಬೃಹತ್ ಅಹಿಂದ ಸಮಾವೇಶ ನಡೆಸೋಕೆ ನಿರ್ಧಾರ ಮಾಡಲಾಗಿದೆ. ಈ ಕುರಿತು ಮಾತನಾಡಿರುವ ಅಹಿಂದ ಒಕ್ಕೂಟದ ರಾಜ್ಯ ಗೌರವಾಧ್ಯಕ್ಷ ಸಿದ್ದಣ್ಣ ತೇಜಿ, ಸಿದ್ದರಾಮಯ್ಯ ಅವರಿಗೆ ಬೆಂಬಲವಾಗಿ ಈ ಸಮಾವೇಶ ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ಸರ್ವನಾಶ ಆಗೋಗ್ಬಿಡುತ್ತೆ ಅಂತ ಎಚ್ಚರಿಕೆ ಕೊಟ್ಟರು. ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ನಡುವೆ ಕೆಪಿಸಿಸಿ ಉಪಾಧ್ಯಕ್ಷ ವಿಆರ್ ಸುದರ್ಶನ್ ಸಿಎಂ ಹಾಗೂ ಡಿಸಿಎಂಗೆ ಪತ್ರ ಬರೆದಿದ್ದಾರೆ. ಪ್ರಸ್ತುತ ರಾಜಕೀಯ ಸನ್ನಿವೇಶ, ಸರ್ಕಾರದ ವಿವಿಧ ನೀತಿ ಕಾರ್ಯಕ್ರಮಗಳ ಅನುಷ್ಠಾನದ ಕುರಿತು ಚರ್ಚಿಸಬೇಕಿದೆ. ಕೆಪಿಸಿಸಿ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿ ಸಭೆ ಕರೆಯುವಂತೆ ಡಿಕೆಶಿಗೆ ಸುದರ್ಶನ್ ಮನವಿಯನ್ನು ಮಾಡಿಕೊಂಡರು. ಪರಮೇಶ್ವರ ಸಮಿತಿ ಶಿಫಾರಸು ಮಾಡಿದವರಿಗೆ ನಿಗಮ ಮಂಡಳಿ ನೇಮಕ ಮಾಡಿ ಪಕ್ಷದ ಅರ್ಹ ಕಾರ್ಯಕರ್ತರಿಗೆ ನಾಮನಿರ್ದೇಶನ ಮಾಡಿ ಆದೇಶ ಹೊರಡಿಸಿ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಮೈಸೂರು ಅರಮನೆ ಬಳಿ ಹೀಲಿಯಂ ಸಿಲಿಂಡರ್ ಸ್ಫೋಟಗೊಂಡಿತ್ತು. ಆದರೆ ಇದೀಗ ಅರಮನೆ ಸುತ್ತಮುತ್ತ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಅರಮನೆ ಒಳಗಡೆ ಶ್ವಾನದಳ, ಬಾಂಬ್ ಪತ್ತೆ ದಳ ಕಾರ್ಯಾಚರಣೆ ಮಾಡ್ತಾ ಇದೆ. ಅನುಮಾನಾಸ್ಪದ ವ್ಯಕ್ತಿಗಳನ್ನು ತೀವ್ರ ವಿಚಾರಣೆ ಮಾಡಲಾಗ್ತಿದೆ. ಅರಮನೆ, ಮೃಗಾಲಯ, ಚಾಮುಂಡಿ ಬೆಟ್ಟ, ಸಂತ ಫಿಲೋಮಿನಾ ಚರ್ಚ್ ಸೇರಿ ಹಲವೆಡೆ ತಪಾಸಣೆ ಮಾಡಲಾಗ್ತಾ ಇದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಕಟ್ಟೆಚ್ಚರ ವಹಿಸಿದೆ. ದೂರು ಕೊಡಲು ಹೋದ ಗೃಹಿಣಿಯನ್ನ ಪೊಲೀಸ್ ಅಧಿಕಾರಿ ಬಲೆಗೆ ಬೀಳಿಸಿಕೊಂಡಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ಪಿಎಸ್ಐ ಮನೋಹರ ಕಂಚಗಾರ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. 5 ವರ್ಷದ ಹಿಂದೆ ಆಲಮೇಲ ಠಾಣೆಯಲ್ಲಿ ಮನೋಹರ್ ಪಿಎಸ್ಐ ಆಗಿದ್ರು. ಆಗ ಕೌಟುಂಬಿಕ ಕಲಹದ ಬಗ್ಗೆ ದೂರು ನೀಡೋಕೆ ಅನುರಾಧ ಹೋಗಿದ್ರಂತೆ. ಈ ವೇಳೆ ಮನೋಹರ್ ಹಾಗೂ ಅನುರಾಧ ಮಧ್ಯೆ ಪ್ರೇಮಾಂಕುರವಾಗಿದೆ ಅಂತ ಮಹಿಳೆಯ ಪತಿ ಆರೋಪಿಸಿದ್ದಾರೆ. ನನಗೆ ನ್ಯಾಯ ಕೊಡಿಸಿ ಅಂತ ಅನುರಾಧ ಪತಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಬೆಂಗಳೂರಲ್ಲಿ ನವ ವಿವಾಹಿತೆ ಗಾನವಿ ಸೂಸೈಡ್ ಪ್ರಕರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕಿದೆ. ನಿನ್ನೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಗಾನವಿ ಪತಿ ಸೂರಜ್ ನೇಣು ಬಿಗಿದುಕೊಂಡು ಸೂಸೈಡ್ ಮಾಡಿಕೊಂಡಿದ್ದಾರೆ. ಇದೀಗ ಸೋನೆಗಾಂವ್ ಠಾಣೆಯಲ್ಲಿ ಗಾನವಿ ಕುಟುಂಬಸ್ಥರ ವಿರುದ್ಧ ದೂರು ದಾಖಲಾಗಿದೆ. ಸೂರಜ್ ಸಹೋದರ ದೂರನ್ನ ನೀಡಿದ್ದು, ಗಾನವಿ ಕುಟುಂಬಸ್ಥರ ಬೆದರಿಕೆಯಿಂದ ಮನನೊಂದು ಸೂರಜ್ ಸೂಸೈಡ್ ಮಾಡಿಕೊಂಡಿದ್ದಾರೆ ಅಂತ ಉಲ್ಲೇಖ ಮಾಡಲಾಗಿದೆ. ಇವತ್ತು ಬೆಂಗಳೂರಿಗೆ ಸೂರಜ್ ಮೃತದೇಹ ಆಗಮಿಸುತ್ತಿದೆ.
ಪ್ರೀತಿಯ ಹೆಸರಲ್ಲಿ ಮೋಸ ಮಾಡಿದ್ದಾನೆ ಅಂತ ಆರೋಪಿಸಿ ಯುವಕನ ವಿರುದ್ಧ ದೂರು ದಾಖಲಾಗಿದೆ. ಬಾಗಲಕೋಟೆ ಪೊಲೀಸರು ಶುಭಾಂಶು ಶುಕ್ಲ ಎಂಬಾತನನ್ನ ಬಂಧಿಸಿದ್ದಾರೆ. ಸಂತ್ರಸ್ತೆಯ ಕುಟುಂಬಸ್ಥರನ್ನ ಪರಿಚಯ ಮಾಡಿಕೊಂಡಿದ್ದ ಆರೋಪಿ ಆಗಾಗ ಯುವತಿಯನ್ನ ಮೀಟ್ ಮಾಡ್ತಾ ಇದ್ದಂತೆ. ಅದರ ಜೊತೆಗೆ ಸುಳ್ಳು ಹೇಳಿ ಯುವತಿ ಜೊತೆ ಶುಭಾಂಶು ಲಿವಿಂಗ್ ಟುಗೆದರ್ ರಿಲೇಷನ್ಲಿ ಇದ್ದಂತೆ. ಹಂತವಾಗಿ ಸಂತ್ರಸ್ತೆಯಿಂದ 75 ಲಕ್ಷ ಹಣವನ್ನು ಶುಭಾಂಶು ಪಡ್ಕೊಂಡಿದ್ದಂತೆ. ಆದರೆ ಕೆಲವು ದಿನಗಳ ಹಿಂದೆ ಶುಭಾಂಶುಗೆ ಮತ್ತೊಂದು ಮದುವೆಯಾಗಿರೋದು ಯುವತಿಗೆ ಗೊತ್ತಾಗಿದೆ. ಈ ಸಂಬಂಧ ಯುವತಿ ಬಾಗಲಕೋಟೆ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಈಗ ದೇಶ ವಿದೇಶದ ಸುದ್ದಿಗಳು. ಬಾಂಗ್ಲಾದೇಶದಿಂದ ಅಕ್ರಮ ವಲಸೆ ಬಂದಿದ್ದಾರೆ ಅಂತ ಆರೋಪ ಮಾಡಿ ಅರುಣಾಚಲ ಪ್ರದೇಶದಲ್ಲಿ ಯುವಕರು ಬೃಹತ್ ಪಂಜಿನ ಮೆರವಣಿಗೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಅರುಣಾಚಲ ಪ್ರದೇಶ ಸ್ಥಳೀಯ ಯುವ ಸಂಘಟನೆ, ಅರುಣಾಚಲದ ಸ್ಥಳೀಯ ಯುವ ಪಡೆ ಮತ್ತು ಅಲ್ ನಹರ್ಲಗುನ್ ಯುವ ಸಂಘಟನೆ ಜಂಟಿಯಾಗಿ ಪ್ರತಿಭಟನೆ ಕೈಗೊಂಡಿದ್ದಾರೆ. ಸ್ಥಳೀಯ ಭೂಮಿ ಮತ್ತು ರಾಷ್ಟ್ರೀಯ ಭದ್ರತೆಯನ್ನು ರಕ್ಷಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಬಾಂಗ್ಲಾದೇಶ ಪ್ರಧಾನಿ ಮೊಹಮ್ಮದ್ ಯೂನಸ್ ಪ್ರತಿಕೃತಿ ಹಾಗೂ ಬಾಂಗ್ಲಾ ರಾಷ್ಟ್ರಧ್ವಜವನ್ನು ಸುಟ್ಟು ಹಾಕಿ ಕಿಡಿಕಾರಿದ್ದಾರೆ. ಬಾಂಗ್ಲಾದಲ್ಲಿ ಹಿಂದೂ ಯುವಕರ ಹತ್ಯೆ ಬಾಂಗ್ಲಾದೇಶದಲ್ಲಿ ಮಾತ್ರವಲ್ಲದೆ ಹಲವಾರು ದೇಶಗಳಲ್ಲಿ ಹಿಂದೂ ಸಂಘಟನೆಗಳು ವ್ಯಾಪಕ ಆಕ್ರೋಶ ವ್ಯಕ್ತಪಡಿಸುತ್ತಾ ಇದೆ. ಬಂಗಾಳಿ ಹಿಂದೂ ಆದರ್ಶ ಸಂಘದ ಬ್ರಿಟನ್ ಸದಸ್ಯರು ಲಂಡನ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ಲಂಡನ್ನಲ್ಲಿರುವಂತಹ ಬಾಂಗ್ಲಾದೇಶಿ ಹೈಕಮಿಷನ್ನ ಮುಂದೆ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ದು, ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರ ಮೇಲಿನ ಹಿಂಸಾಚಾರದ ವಿರುದ್ಧ ಅಂತಾರಾಷ್ಟ್ರೀಯ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಮನೆಯ 3ನೇ ರೂಮ್ನಲ್ಲಿ ಆಕಸ್ಮಿಕ ಅಗ್ನಿ ಅವಘಡ ಸಂಭವಿಸಿರುವ ಘಟನೆ ದೆಹಲಿ ವಿಷ್ಣು ಗಾರ್ಡನ್ ಪ್ರದೇಶದಲ್ಲಿ ನಡೆದಿದೆ. ಏಕಾಏಕಿ ಬೆಂಕಿ ಕಾಣಿಸಿಕೊಂಡು ಹೊತ್ತಿ ಉರಿದಿದೆ. ಘಟನೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟು ಬೆಂಕಿ ನಂದಿಸಿದ್ದಾರೆ. ಸ್ಕ್ರ್ಯಾಪ್ ಗೋದಾಮೊಂದು ಬೆಂಕಿಗಾಹುತಿಯಾಗಿರೋ ಘಟನೆ ಬಿಹಾರದ ದರ್ಬಾಂಗ್ ಜಿಲ್ಲೆಯ ರಾಣಿಪುರ ಪಸ್ವಾನ್ ಟೋಲ್ ಬಳಿ ನಡೆದಿದೆ. ಬೆಳ್ಳಂಬೆಳಗ್ಗೆ ಗೋದಾಮಿನಲ್ಲಿ ಸಂಗ್ರಹಿಸಿದ ಪ್ಲಾಸ್ಟಿಕ್ ಮತ್ತು ಇತರೆ ವಸ್ತುಗಳಿಗೆ ಬೆಂಕಿ ತಗುಲಿದ್ದು ಭಾರೀ ಪ್ರಮಾಣದಲ್ಲಿ ಜ್ವಾಲೆ ಆವರಿಸಿಕೊಂಡಿತ್ತು. ಬೆಂಕಿ ಹೊತ್ಕೊಂಡ ತಕ್ಷಣ ಸ್ಥಳೀಯರು ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ಕೊಟ್ಟಿದ್ದು, ಸ್ಥಳಕ್ಕೆ ಆಗಮಿಸಿದ 6 ಅಗ್ನಿಶಾಮಕ ವಾಹನಗಳು ಹರಸಾಹಸ ಪಟ್ಟು ಬೆಂಕಿಯನ್ನು ನಂದಿಸಿದ್ರು. ಶಬರಿಮಲೆ ಅಯ್ಯಪ್ಪ ದೇವಾಲಯದಲ್ಲಿ ನಡೆದ ಮಂಡಲ ಪೂಜೆಯಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿದ್ದರು. 41 ದಿನಗಳ ಕಾಲ ನಡೆದ ವಾರ್ಷಿಕ ತೀರ್ಥಯಾತ್ರೆ ಸಂಪನ್ನಗೊಂಡಿದ್ದು, ಪೂಜೆ ಬಳಿಕ ದೇಗುಲದ ದ್ವಾರವನ್ನು ಮುಚ್ಚಲಾಗಿದೆ. ಮಕರ ಬೆಳಕು ಹಬ್ಬದ ಅಂಗವಾಗಿ ಡಿಸೆಂಬರ್ 30ರಂದು ಸಂಜೆ 5 ಗಂಟೆಗೆ ದೇವಾಲಯ ಓಪನ್ ಆಗುತ್ತೆ. ಪುಣೆಯ ನಾಗರಿಕ ಚುನಾವಣೆಗೆ ಮುನ್ನ ರಾಜಕೀಯ ಹೈಡ್ರಾಮವೇ ನಡೀತಾ ಇದೆ. ಮೊಮ್ಮಗ ಆಯುಷ್ ಕೋಮ್ಕರ್ ಹತ್ಯೆ ಪ್ರಕರಣದಲ್ಲಿ ಜೈಲಲ್ಲಿರುವಂತಹ 70 ವರ್ಷದ ಗ್ಯಾಂಗ್ಸ್ಟರ್ ಸೂರ್ಯಕಾಂತ್ ಅಂಧೇಕರ್ ಜೈಲಿಂದ ಬಂದು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಯರವಾಡ ಕೇಂದ್ರ ಕಾರಾಗೃಹದಿಂದ ಅವರ ಕೈಗಳನ್ನು ಕಟ್ಟಿ ಕಪ್ಪು ಪಟ್ಟಿ ಧರಿಸಿ ಬಿಗಿ ಭದ್ರತೆಯೊಂದಿಗೆ ಪೊಲೀಸರು ಕರೆತಂದಿದ್ದು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಜನವರಿ 15ರಂದು ಪುಣೆ ಮಹಾನಗರ ಪಾಲಿಕೆ ಚುನಾವಣೆಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸೂರ್ಯಕಾಂತ್ ಅಂಧೇಕರ್ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಭಾರತ ಹಾಗೂ ಶ್ರೀಲಂಕಾ ಮಹಿಳಾ ತಂಡಗಳ ನಡುವಿನ 5 ಪಂದ್ಯಗಳ ಟಿ20 ಸರಣಿಯ 4ನೇ ಪಂದ್ಯ ಇವತ್ತು ನಡೆಯುತ್ತೆ. ಈಗಾಗಲೇ ಆಡಿರುವ ಮೊದಲ 3 ಪಂದ್ಯಗಳನ್ನು ಭಾರತ ಗೆದ್ದಿದೆ. ಇದೀಗ ತಿರುವನಂತಪುರದಲ್ಲಿ ನಡೆಯುವ 4ನೇ ಪಂದ್ಯದ ಮೇಲೂ ಹರ್ಮನ್ ಪಡೆ ಕಣ್ಣಿಟ್ಟಿದೆ. ಮುಂದಿನ ವರ್ಷದ ಟಿ20 ವಿಶ್ವಕಪ್ಗೆ ಭಾರತ ಈ ಸರಣಿಯಿಂದಲೇ ತಯಾರಿ ಮಾಡಿಕೊಳ್ತಾ ಇದೆ. ಟ್ರೋಲ್ ಮಾಡೋರಿಗೆ ಸುದೀಪ್ ಪುತ್ರಿ ಖಡಕ್ ಉತ್ತರ ಕೊಟ್ಟಿದ್ದಾರೆ. ಸುದೀಪ್ ಪುತ್ರಿ ಥಿಯೇಟರ್ಗೆ ವಿಸಿಟ್ ಕೊಟ್ಟಿದ್ದ ವಿಡಿಯೋ ವೈರಲ್ ಆಗಿತ್ತು. ಜೊತೆಗೆ ವಿಡಿಯೋಗೆ ಕೆಲವರು ಅಶ್ಲೀಲ ಕಮೆಂಟ್ ಕೂಡ ಮಾಡಿದ್ರು. ಇದೀಗ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿರುವಂತಹ ಸಾನ್ವಿ ಸುದೀಪ್ ನನ್ನ ದೇಹಚರ್ಯೆಯ ವಿಚಾರ ಅಲ್ಲ ಅಂತ ಹೇಳಿದ್ದಾರೆ. ಸೂಫ್ರಮ್ ಸೋಚ್ ಸಿನಿಮಾದ ರವಿ ಅಣ್ಣ ಖ್ಯಾತಿಯ ಶನಿಲ್ ಗೌತಮ್ ಹಾಗೂ ಕಿರುತೆರೆ ನಟಿ ಭವ್ಯಗೌಡ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದಾರೆ. ಜಿಲ್ಲೆಯ ಚಿಂತಾಮಣಿ ನಗರದ ವಿಕ್ರಮ್ ಕಾಲೇಜಲ್ಲಿ ವಾರ್ಷಿಕೋತ್ಸವಕ್ಕೆ ವಿಶೇಷ ಅತಿಥಿಯಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇದೇ ವೇಳೆ ವೇದಿಕೆಯಲ್ಲಿ ಮಾತನಾಡಿದ ಅವರು, ಚಿಕ್ಕಪುಟ್ಟ ವೇದಿಕೆ ಮೇಲೆ ರಾಧಾಕೃಷ್ಣ ವೇಷ ಹಾಕಿಸಿ ನಟನೆ ಮಾಡ್ತಾ ಇದ್ದೆ, ಆದ್ರಿಂದಲೇ ನಾನು ಕಲಾವಿದನಾಗಿ ಇವತ್ತು ಯಶಸ್ಸು ಪಡೆಯೋಕೆ ಸಾಧ್ಯ ಆಯಿತು ಅಂತ ಹೇಳಿದರು.